ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಭಾಗ್ಯ ಯೂಟ್ಯೂಬ್ ಚಾನಲ್ ಅಂತ. ನಾವು ಮೊಟ್ಟೆ ಸಾಂಬಾರು ಮಾಡುವ ವಿಧಾನ ಹೇಳ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಮೊದಲಿಗೆ ಪಾತ್ರೆಯಲ್ಲಿ ಮೊಟ್ಟೆ ಹಾಕಿ, ಮೊಟ್ಟೆ ಮುಳುಗುವಷ್ಟು ನೀರು ಹಾಕಿ ಬೇಯಲು ಇಡಬೇಕು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಬೇಕು. ಮೊಟ್ಟೆಗೆ ಸಾರಿಗೆ ಬೇಕಾಗುವ ಸಾಮಗ್ರಿಗಳು: ಒಣಕಾಯಿ ತುರಿ ಜಾರಿಗೆ ಹಾಕಬೇಕು ಫ್ರೆಂಡ್ಸ್. ಒಣಕಾಯಿ ತುರಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ 1-2 ಗೆಡ್ಡೆ, ಒಂದು ಮೀಡಿಯಮ್ ಸೈಜ್ 3 ಟೊಮೊಟೊ, ದೊಡ್ಡವಾದರೆ 2 ಸಾಕು. ಇದು 5 ಜನಕ್ಕೆ ಆಗುತ್ತೆ ಫ್ರೆಂಡ್ಸ್ ಸಾಂಬಾರು. ಇದಿಷ್ಟು ಹಾಕಿ ಹುರಿದಿರೋದು ಧನಿಯಾ ಕಾಳು, 4 ಚಕ್ಕೆ, 4 ಲವಂಗ, 1 ಏಲಕ್ಕಿ ಹಾಕಿ ರುಬ್ಕೊಂಬರೋಣ ಬನ್ನಿ ಫ್ರೆಂಡ್. ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಬೇಕು ಫ್ರೆಂಡ್ಸ್. ಇದು ನುಣ್ಣಗಾದರೆ ಸಾಂಬಾರು ಚೆನ್ನಾಗಿರ್ತೈತಿ. ಈ ಥರ ನುಣ್ಣಗಾಗಬೇಕು ಫ್ರೆಂಡ್ಸ್. ಈ ಪಾತ್ರೆಯಲ್ಲಿ ಮೊಟ್ಟೆ ಕುದೀತೈತಿ. ಇದನ್ನು ಸಿಪ್ಪೆ ತೆಗೆದಿಡಬೇಕು ಫ್ರೆಂಡ್ಸ್. ಈ ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡಲಿಟ್ಟು, ಎಣ್ಣೆ ಕಾದ ಮೇಲೆ ರುಬ್ಬಿದ ಮಸಾಲ ಹಾಕಬೇಕು ಫ್ರೆಂಡ್ಸ್. ರುಬ್ಬಿದ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಇಡ್ಬೇಕು. ಇದು ಹಸಿ ವಾಸನೆ ಊಟ ಹೋಗ್ಬೇಕು ಫ್ರೆಂಡ್ಸ್. ಹಸಿ ವಾಸನೆ ಹೋದ್ಮೇಲೆ ರುಚಿ ತಕ್ಕಷ್ಟು ಉಪ್ಪು, ಖಾರದ ಪುಡಿ ನಮಗೆ 2 ಸ್ಪೂನ್ ಆಗ್ತದೆ. ನಮ್ಮ ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇದೆ. ನಿಮ್ಮ ಖಾರದ ಪುಡಿ ಸ್ವಲ್ಪ ಲೈಟಾಗಿದ್ದರೆ ಅದು 3 ಸ್ಪೂನ್ ಹಾಕಿ ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲಿಟ್ಟು, ಇದು ಕುದಿ ಬಂದ ಮೇಲೆ ನೀರು ಹಾಕ್ಬೇಕು ಫ್ರೆಂಡ್ಸ್. ನೀರು ಹಾಕ್ಬೇಕು. ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಬೋದು, ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರು ಮಾಡ್ಕೊಬೋದು. ನಮಗೆ ಸ್ವಲ್ಪ ಮೀಡಿಯಮ್ ಇರಬೇಕು ಸಾಂಬಾರು, ಅದಕ್ಕೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ತೀವಿ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿಬೇಕೀಗ. ನೀರು ಹಾಕಿ ಚೆನ್ನಾಗಿ ಮೀಡಿಯಮ್ ಈ ಥರ ಇರಬೇಕು ಸಾಂಬಾರು. ಈ ಥರ ಆಗಬೇಕು ಫ್ರೆಂಡ್ಸ್. ಇದು ಪ್ಲೇಟ್ ಮುಚ್ಚಿ ಬೇಗ ಕುದಿಯೋದು. ಪ್ಲೇಟ್ ಮುಚ್ಚಿದರೆ ಹೀಗಾಗಿ ಪ್ಲೇಟ್ ಬೇಗ ಮುಚ್ಚಿ ಕುದಿಯೋಕೆ ಇಟ್ಬಿಡೋದು ಫ್ರೆಂಡ್ಸ್. ಮೊಟ್ಟೆನ 4 ಭಾಗ ಸೀಳ್ಕೊಂಡಿಟ್ಕೊಂಡ್ರೆ ಮಸಾಲೆ ಮೊಟ್ಟೆಗೆ ಹಿಡಿತೈತೆ ಅಂತ ಸೀಳಿಡ್ಬೇಕು. ಲಾಸ್ಟಿಗೆ ಗರಂ ಮಸಾಲ ಹಾಕ್ಬೇಕು ಕುದಿಬೇಕಾರೆ. ಗರಂ ಮಸಾಲ ಹಾಕಿ ಕುದಿದ್ಮೇಲೆ ಬೇಯಿಸಿದ ಮೊಟ್ಟೆ ಹಾಕ್ಬೇಕು ಫ್ರೆಂಡ್ಸ್. ಈಗ ಚೆನ್ನಾಗಿ ಕುದೀತಾಯಿದೆ ಸಾಂಬಾರು. ಇವಾಗ ಬೇಯಿಸಿದ ಮೊಟ್ಟೆನ ಹಾಕೋಣ ಫ್ರೆಂಡ್ಸ್. ಈಗ ಸಾಂಬಾರು ಕುದೀತಾ ಇದೆಯಲ್ಲ ಫ್ರೆಂಡ್ಸ್, ಈಗ ಬೇಯಿಸಿದ ಮೊಟ್ಟೆಯನ್ನು ಹಾಕೋಣ ಫ್ರೆಂಡ್ಸ್. ಸಾಂಬಾರು ಚೆನ್ನಾಗಿ ಕುದಿ ಬರ್ಬೇಕೀಗ. ಇಷ್ಟೇ ಫ್ರೆಂಡ್ಸ್. ಇದು ಮೊಟ್ಟೆ ಸಾಂಬಾರು ಕುದೀತು ಅಂದರೆ ಮೊಟ್ಟೆ ಸಾಂಬಾರು ರೆಡಿ. ಈ ವಿಡಿಯೋ ಇಷ್ಟ ಆತಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ನಿಮಗೆ ಸಿಗ್ತೇನೆ ಫ್ರೆಂಡ್ಸ್.